ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಆಗಸ್ಟ್ 29ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ತುಂಬಾನೇ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ನಲ್ಲಿ ಇವತ್ತು 861 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ ಮತ್ತೆ 58,000 ಲೆವೆಲ್ನ ಕೆಳಗಡೆ ಈಗ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿಯಲ್ಲಿ ಕೂಡ ಇವತ್ತು 246 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 17,312 ಲೆವೆಲ್ನಲ್ಲಿ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಇವತ್ತು 710 ಪಾಯಿಂಟ್ಗಳ ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ತು. ನಿಫ್ಟಿ 17,200 ಲೆವೆಲಲ್ಲಿ ಓಪನ್ ಆಗಿತ್ತು. ಬಟ್ ಒಳ್ಳೆ ಒಂದು ರಿಕವರಿ ಆ ಒಂದು ಲೆವೆಲ್ನಿಂದ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಮಾರ್ಕೆಟ್ನಲ್ಲಿ ಯಾವಾಗ ನಮಗೆ ಒಂದು ಗ್ಯಾಪ್ ಡೌನ್ ಓಪನಿಂಗ್ ನೋಡೋದಕ್ಕೆ ಸಿಗುತ್ತೆ, ಆ ಒಂದು ಲೆವೆಲ್ಗಳಲ್ಲಿ ಯಾರ್ಯಾರು ಮಾರ್ಕೆಟ್ನ ಕರೆಕ್ಷನ್ಗೆ ವೆಯ್ಟ್ ಮಾಡ್ತಿರ್ತಾರೆ ಅವರು ಎಂಟ್ರಿಯನ್ನು ತಗೋತಾರೆ. ಆಗ ನಮಗೆ ಮಾರ್ಕೆಟ್ನಲ್ಲಿ ಸ್ವಲ್ಪ ಬೌನ್ಸ್ ಬ್ಯಾಕ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ನಿಫ್ಟಿ 17,300 ಮೇಲ್ಗಡೆ ಈಗ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 17,400 ಕ್ರೂಷಿಯಲ್ ರೆಸಿಸ್ಟೆನ್ಸ್ ಝೋನ್ ಆಗಿರುತ್ತೆ. ಸೊ ಆ ಒಂದು ಲೆವೆಲ್ ನ ಕೆಳಗಡೆ ನಿಫ್ಟಿ ಟ್ರೇಡ್ ಆಗ್ತಿದ್ರೆ 17,100 ನಿಫ್ಟಿ ಹೋಗುವಂತ ಸಾಧ್ಯತೆಗಳು ಇರುತ್ತೆ. ಸೊ 17,400 ಲೆವೆಲ್ ಅನ್ನ ಕ್ರಾಸ್ ಮಾಡಿದ್ರೆ ಮತ್ತೆ 17,500 17,800 ನಿಫ್ಟಿ ಹೋಗುವಂತ ಸಾಧ್ಯತೆಗಳು ಇರುತ್ತೆ. ಮೇಜರ್ ಆಗಿ ಯುಎಸ್ ನ ಮಾರ್ಕೆಟ್ಗಳು ಇವತ್ತಿನ ದಿನ ಯಾವ ರೀತಿಯಲ್ಲಿ ಟ್ರೇಡ್ ಆಗುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಡಿಯನ್ ಮಾರ್ಕೆಟ್ ಕಂಪ್ಲೀಟ್ ಆಗಿ ಯುಎಸ್ ಮಾರ್ಕೆಟ್ ನ ಮೇಲೆ ಡಿಪೆಂಡ್ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಯಾವಾಗೆಲ್ಲ ನಮಗೆ ಮಾರ್ಕೆಟ್ ನಲ್ಲಿ ಬೇರೆ ಸೆಕ್ಟರ್ ಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ, ಆಗೆಲ್ಲ FMCG ಸೆಕ್ಟರ್ ನ ಕಂಪನಿಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಬ್ರಿಟಾನಿಯಾ ಹಾಗೆ ನೆಸ್ಲೆ ಇವತ್ತು ಟಾಪ್ ಗೇನರ್ ಸೆಗ್ಮೆಂಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಮಾರುತಿ ಸುಜುಕಿ ಕೂಡ 1.3% ಅಪ್ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಪೋಲೋ ಹಾಸ್ಪಿಟಲ್ಸ್ ಮತ್ತೆ ಏಷ್ಯನ್ ಪೇಂಟ್ಸ್ ಕೂಡ ಇವತ್ತು ಪಾಸಿಟಿವ್ ಕ್ಲೋಸಿಂಗ್ ಅನ್ನೇ ಕೊಟ್ಟಿದೆ. ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ಎಲ್ಲ IT ಸೆಕ್ಟರ್ ನ ಕಂಪನಿಗಳು ನೋಡೋದಕ್ಕೆ ಸಿಗ್ತಿದೆ. ಸೊ ನಿನ್ನೆ ವಿಡಿಯೋದಲ್ಲಿ ಕೂಡ ನಾನು ಹೇಳಿದೆ, ನಾಸ್ಡಾಕ್ ನಲ್ಲಿ ತುಂಬಾನೇ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಆ ಒಂದು ರೀಸನ್ ಇಂದ ಇವತ್ತು ಇಂಡಿಯನ್ IT ಕಂಪನಿಗಳಲ್ಲೂ ಕೂಡ ನಮಗೆ ಕರೆಕ್ಷನ್ ನೋಡೋದಕ್ಕೆ ಸಿಗಬಹುದು ಅಂತ. ಸೊ ಅದೇ ರೀತಿಯಲ್ಲಿ ಇವತ್ತು ಇಂಡಿಯನ್ IT ಕಂಪನಿಗಳು ಟಾಪ್ ಲೂಸರ್ಸ್ ಆಗಿದಾವೆ. ಟೆಕ್ ಮಹೀಂದ್ರಾದಲ್ಲಿ 4.5% ಹೆಚ್ಚಿನ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇನ್ಫೋಸಿಸ್ ಕೂಡ ಆಲ್ಮೋಸ್ಟ್ 4% ಡೌನ್ ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ವಿಪ್ರೋ, HCL, TCS ಅಲ್ಲಿ 3% ನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ನಿಫ್ಟಿ IT ಚಾರ್ಟ್ ಅಲ್ಲಿ ನಾವು ಗಮನಿಸಿದಾಗ ನಿಫ್ಟಿ ಐಟಿಗೆ 26,400 ಒಂದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಝೋನ್ ಆಗಿತ್ತು. ಸೊ ಈ ಲೆವೆಲ್ ಹತ್ರ ರೆಸಿಸ್ಟೆನ್ಸ್ ಫೇಸ್ ಆಗ್ತಿತ್ತು. ಯಾವಾಗ ಈ ಲೆವೆಲ್ ನ ಮೇಲ್ಗಡೆ ಕ್ಲೋಸ್ ಆಯ್ತು, ಅಲ್ಲಿಂದ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಮತ್ತೆ ಕಳೆದ 4 ತಿಂಗಳಲ್ಲಿ ನಾವು ಅಬ್ಸರ್ವ್ ಮಾಡಬಹುದು, ನಿಫ್ಟಿ ಐಟಿ ಮತ್ತೆ ಅದೇ ಲೆವೆಲ್ ಹತ್ರ ಬಂದು ಸಪೋರ್ಟ್ ಅನ್ನ ತಗೊಂಡಿದೆ. 2 ಬಾರಿ ಸಪೋರ್ಟ್ ತಗೊಂಡು ಮತ್ತೆ ಅಲ್ಲಿಂದ ಒಂದು ಬೌನ್ಸ್ ಬ್ಯಾಕ್ ಅನ್ನ ಕೊಟ್ಟಿದೆ. ಮತ್ತೆ ನಿಫ್ಟಿ ಐಟಿ ಅದೇ ಲೆವೆಲ್ಸ್ ಹತ್ರ ಬರ್ತಾ ಇದೆ. 27,678 ಈಗ ನಿಫ್ಟಿ ಐಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 26,400 ನಿಫ್ಟಿ ಐಟಿಗೆ ಒಂದು ಕ್ರೂಷಿಯಲ್ ಸಪೋರ್ಟ್ ಝೋನ್ ಆಗಿರುತ್ತೆ. ಮತ್ತೆ ನಿಫ್ಟಿ ಐಟಿ ಈ ಒಂದು ಲೆವೆಲ್ ಇಂದ ಬೌನ್ಸ್ ಬ್ಯಾಕ್ ಅನ್ನ ಕೊಟ್ರೆ ಇದೇ ರೀತಿಯ ಒಂದು ಮೊಮೆಂಟಮ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಬಟ್ ನಿಫ್ಟಿ ಐಟಿಯಲ್ಲಿ ತುಂಬಾನೇ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸೊ ಮೇಜರ್ ಆಗಿ UK ಮತ್ತೆ US ನಲ್ಲಿ ರಿಸೆಷನ್ ನ ಭಯ ಇರೋದ್ರಿಂದ ಆ ಒಂದು ಎಫೆಕ್ಟ್ ಐಟಿ ಕಂಪನಿಗಳ ಮೇಲೆ ಕಾಣಿಸ್ತಿದೆ. ಸೊ 26,400 ಕೆಳಗಡೆ ಏನಾದರೂ ನಿಫ್ಟಿ ಐಟಿ ಕ್ಲೋಸಿಂಗ್ ಅನ್ನ ಕೊಟ್ರೆ ಇನ್ನಷ್ಟು ವೀಕ್ನೆಸ್ ನಮಗೆ ನಿಫ್ಟಿ ಐಟಿಯಲ್ಲಿ ನೋಡೋದಕ್ಕೆ ಸಿಗಬಹುದು. ಸೆಕ್ಟೋರಿಯಲ್ ಇಂಡೆಕ್ಸ್ ಗಳನ್ನ ಗಮನಿಸಿದಾಗ ಇವತ್ತು ನಿಫ್ಟಿ FMCG ಮಾತ್ರ ಪಾಸಿಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಿಕ್ಕ ಎಲ್ಲಾ ಸೆಕ್ಟರ್ಗಳು ಇವತ್ತು ರೆಡ್ ಅಲ್ಲೇ ಕ್ಲೋಸ್ ಆಗಿದಾವೆ. ಅತಿ ಹೆಚ್ಚಾಗಿ ಕರೆಕ್ಟ್ ಆಗಿದ್ದು ನಿಫ್ಟಿ ಐಟಿ. ಸೊ ಎಲ್ಲ ನಿಫ್ಟಿ ಐಟಿಯ ಸ್ಟಾಕ್ ಗಳು ಇವತ್ತು ಟಾಪ್ ಲೂಸರ್ಸ್ ಆಗಿತ್ತು. ಮೈಂಡ್ರಿ, ಎಂಫಸಿಸ್ ಈ ಎಲ್ಲ ಸ್ಟಾಕ್ ಗಳಲ್ಲೂ ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಆ ಒಂದು ರೀಸನ್ ಇಂದ ನಿಫ್ಟಿ ಐಟಿ ಕೂಡ 3.5% ಡೌನ್ ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. FII DII ಆಕ್ಟಿವಿಟಿಯನ್ನು ಗಮನಿಸಿದಾಗ FIIs ಇವತ್ತು ನೆಟ್ ಸೆಲ್ಲರ್ಸ್ ಆಗಿದ್ರು. 560 ಕೋಟಿ ಅಮೌಂಟ್ ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬರ್ತಿರೋದು ಕಾಣಿಸ್ತಿದೆ. ಹಾಗೆ DIIs ಇವತ್ತು ನೆಟ್ ಬಯರ್ಸ್ ಆಗಿದ್ದಾರೆ. 144 ಕೋಟಿ ಅಮೌಂಟ್ ನಷ್ಟು ಶೇರ್ ಗಳನ್ನ DIIs ಬೈ ಮಾಡ್ಕೊಂಡಿದ್ದಾರೆ. ಸೊ ಇವತ್ತು ರಿಲಯನ್ಸ್ ನ AGM ನಡೀತು. 2 ಗಂಟೆಗೆ ರಿಲಯನ್ಸ್ ನ AGM ಸ್ಟಾರ್ಟ್ ಆಗಿತ್ತು. ಹಾಗೆ ಜಿಯೋ 5G ಬಗ್ಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು. ದೀಪಾವಳಿ ಅಷ್ಟರಲ್ಲಿ ಅಂದ್ರೆ ಇನ್ನು 2-3 ತಿಂಗಳ ಒಳಗಾಗಿ ಮೇನ್ ಸಿಟಿಗಳಲ್ಲಿ 5G ಲಾಂಚ್ ಆಗುತ್ತೆ ಅಂತ ಮುಖೇಶ್ ಅಂಬಾನಿ ಅವರು ಹೇಳಿದ್ದಾರೆ. ಡೆಲ್ಲಿ, ಮುಂಬೈ, ಕಲ್ಕತ್ತಾ, ಚೆನ್ನೈ, ಬ್ಯಾಂಗ್ಳೂರು ಸೊ ಈ ರೀತಿಯ ಸಿಟಿಗಳಲ್ಲಿ ಅವರು ಮೊದಲು 5G ಅನ್ನು ಲಾಂಚ್ ಮಾಡ್ತಾರೆ. ಅದಾದ್ಮೇಲೆ ಡಿಸೆಂಬರ್ 2023ರ ವೇಳೆಗೆ ಅಂದ್ರೆ ಇನ್ನು 1.5 ವರ್ಷದ ಒಳಗಾಗಿ ಭಾರತದ ಪ್ರತಿ ಮೂಲೆಗೆ 5G ಅನ್ನ ತಲುಪಿಸ್ತೀವಿ ಅಂತ ಮುಖೇಶ್ ಅಂಬಾನಿ ಅವರು ಹೇಳಿದ್ದಾರೆ. ಸೊ ರಿಮೋಟ್ ಇಂಡಿಯಾದಲ್ಲಿ ಅಂದ್ರೆ ಹಳ್ಳಿಗಳ ಕಡೆಯಲ್ಲಿ ಕೇವಲ ಸ್ಯಾಟಲೈಟ್ ನ ಮೂಲಕ ಮಾತ್ರ ಇಂಟರ್ನೆಟ್ ತಲುಪ್ತಾ ಇದೆ. ಇವರು ವೈರ್ಲೆಸ್ ಹಾಗೆ ವೈರ್ ಲೈನ್ ನ ಮೂಲಕ 5G ಅನ್ನ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಸೊ 3.3 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಗಳವರೆಗೂ ಜಿಯೋ ನೆಟ್ವರ್ಕ್ ರೀಚ್ ಆಗುತ್ತೆ. ಭಾರತದ ಮೂಲೆಗೂ 5G ಅನ್ನ ತಲುಪಿಸ್ತೀವಿ ಅನ್ನೋದು ರಿಲಯನ್ಸ್ ನ ಒಂದು ವಾದ ಆಗಿದೆ. ಹಾಗೆ ಇಲ್ಲಿ 4G ಮೇಲೆ ಯಾವುದೇ ಒಂದು ಡಿಪೆಂಡೆನ್ಸಿ ಇರೋದಿಲ್ಲ. ಕಂಪ್ಲೀಟ್ ಆಗಿ 5G ನೆಟ್ವರ್ಕ್ ಅನ್ನು ಇವರು ತರ್ತಿದ್ದಾರೆ. ಹಾಗೆ ಜಿಯೋ 5G ಅನ್ನು ಇವರು ಸಕ್ಸಸ್ಫುಲಿ ಟೆಸ್ಟ್ ಮಾಡಿದ್ದಾರೆ. 2,000ಕ್ಕೂ ಹೆಚ್ಚಿನ ಜಿಯೋ ಇಂಜಿನಿಯರ್ಸ್ ಗಳು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಸದ್ಯದಲ್ಲೇ ಜಿಯೋ 5G ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಯಾವಾಗ ರಿಲಯನ್ಸ್ ಜಿಯೋ ಮತ್ತೆ ರಿಲಯನ್ಸ್ ರಿಟೇಲ್ ನ IPOಗಳು ಬರುತ್ತೆ ಅಂತ. ಬಟ್ ಮುಖೇಶ್ ಅಂಬಾನಿ ಅವರು ಈ ಒಂದು AGM ನಲ್ಲಿ ಯಾವುದೇ ಡೇಟ್ಸ್ ಅನ್ನ ಕೊಟ್ಟಿಲ್ಲ. ಸೊ ಮುಂದಿನ AGM ನಲ್ಲಿ ಈ IPOಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದರೆ. ಸೊ ಇನ್ನು 1 ವರ್ಷಗಳ ಕಾಲ ನಮಗೆ ರಿಲಯನ್ಸ್ ಜಿಯೋ ಹಾಗೆ ರಿಲಯನ್ಸ್ ರಿಟೇಲ್ ನ IPO ಬರೋದು ಕಾಣಿಸೋದಿಲ್ಲ.
ಹಾಗೆ ಇವರು ಆಯಿಲ್ ಅಂಡ್ ಕೆಮಿಕಲ್ ಸೆಕ್ಟರ್ ನಲ್ಲೂ ಕೂಡ 75,000 ಕೋಟಿಯ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಇವರು ರಿಲಯನ್ಸ್ ಜಿಯೋದಲ್ಲೂ ಕೂಡ 2 ಲಕ್ಷ ಕೋಟಿಯ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ತುಂಬಾನೇ ಇನ್ವೆಸ್ಟ್ಮೆಂಟ್ ಗಳು ರಿಲಯನ್ಸ್ ರಿಟೇಲ್, ರಿಲಯನ್ಸ್ ಜಿಯೋ ಹಾಗೆ ರಿಲಯನ್ಸ್ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ನಲ್ಲಿ ಆಗ್ತಿರೋದು ಕಾಣಿಸ್ತಿದೆ. ರಿಲಯನ್ಸ್ ರಿಟೇಲ್ ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ ಸರ್ವಿಸಸ್ ಅನ್ನ ಬೈ ಮಾಡ್ಕೊಳ್ಳೋದಕ್ಕೆ 5,600 ಕೋಟಿವರೆಗೂ ಬಿಡ್ಡಿಂಗ್ ಅನ್ನ ಸಲ್ಲಿಸಿರುವಂತ ಸಾಧ್ಯತೆ ಇದೆ. ಸೊ ಇದು ಅಫಿಷಿಯಲ್ ಅಲ್ಲ, ಜಸ್ಟ್ ಒಂದು ರಿಪೋರ್ಟ್ ಬೇಸಿಸ್ ಮೇಲೆ ಬಂದಿರುವಂತಹ ನ್ಯೂಸ್ ಆಗಿರುತ್ತೆ. ಹಾಗೆ ಥೈಲ್ಯಾಂಡ್ ನ ಲಾರ್ಜೆಸ್ಟ್ ಕಾಂಗ್ಲೋಮರೇಟ್ ಬಿಸ್ನೆಸ್ ಆಗಿರುವಂತಹ ಸಿಪಿ ಗ್ರೂಪ್ ಕೂಡ $1 ಬಿಲಿಯನ್ ಅಂದ್ರೆ 8,000 ಕೋಟಿಯಷ್ಟು ಆಫರ್ಸ್ ಅನ್ನ ಮಾಡಿದ್ದಾರೆ ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿಗೆ ಅನ್ನುವಂತ ಒಂದು ನ್ಯೂಸ್ ಕೂಡ ಇದೆ. ಸೊ ಇಲ್ಲಿ ರಿಲಯನ್ಸ್ ರಿಟೇಲ್ ಅಗ್ರೆಸಿವ್ ಆಗಿ ಫ್ಯೂಚರ್ ಗ್ರೂಪ್ ನ ಸ್ಟೋರ್ ಗಳನ್ನ ಇವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ಈಗ ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ ಅನ್ನು ಕೂಡ ಅಕ್ವೈರ್ ಮಾಡ್ಕೊಂಡ್ರೆ ಆಫ್ಲೈನ್ ರಿಟೇಲ್ ಬಿಸ್ನೆಸ್ ಅನ್ನ ಕನ್ಸಿಡರ್ ಮಾಡಿದಾಗ ಸೊ ರಿಲಯನ್ಸ್ ರಿಟೇಲ್ ಒಂದು ದೊಡ್ಡ ಬಿಸ್ನೆಸ್ ಆಗಿ ಎಮರ್ಜ್ ಆಗುತ್ತೆ. ಹಾಗೆ ಡಿಮಾರ್ಟ್ ಗೆ ಕೂಡ ಇವರು ಪೈಪೋಟಿಯನ್ನ ಕೊಡುವಂತ ಸಾಧ್ಯತೆಗಳು ಇರುತ್ತೆ. ರಿಲಯನ್ಸ್ ರಿಟೇಲ್ ಅಲ್ಲಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಅದಾದ್ಮೇಲೆ 2 ಗಂಟೆಯ ಸುಮಾರಿಗೆ ಒಳ್ಳೆ ಒಂದು ಮೊಮೆಂಟಮ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಜಿಯೋ ಮತ್ತೆ ರಿಲಯನ್ಸ್ ರಿಟೇಲ್ ನ ಐಪಿಒಗಳು ಇನ್ನು 1 ವರ್ಷ ಬರೋದಿಲ್ಲ ಅನ್ನುವಂತ ನ್ಯೂಸ್ ಯಾವಾಗ ಗ್ಯಾರಂಟಿ ಆಯಿತು, ಮತ್ತೆ ನಮಗೆ ರಿಲಯನ್ಸ್ ನ ಪ್ರೈಸ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಈಗ 2,600 ಪ್ರೈಸ್ ನಲ್ಲಿ ರಿಲಯನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ಭಾರತೀಯ ಏರ್ಟೆಲ್ ನಲ್ಲೂ ಕೂಡ ಇವತ್ತು ಸ್ವಲ್ಪ ಪ್ಯಾನಿಕ್ ಓಪನಿಂಗ್ ಸೆಷನ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಅದಾದ್ಮೇಲೆ ಸ್ಟಾಕ್ ಸ್ವಲ್ಪ ರಿಕವರ್ ಆಗಿದೆ. 721 ಪ್ರೈಸ್ ನಲ್ಲಿ ಭಾರತೀಯ ಏರ್ಟೆಲ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ರಿಲಯನ್ಸ್ ಜಿಯೋ ದೀಪಾವಳಿಯ ವೇಳೆಗೆ ನಾವು 5G ಅನ್ನ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡ್ಬೇಕಾಗುತ್ತೆ ಭಾರತೀಯ ಏರ್ಟೆಲ್ ಯಾವಾಗ 5G ಅನ್ನು ಲಾಂಚ್ ಮಾಡ್ತಾರೆ ಅಂತ. ಹಾಗೆ ಡ್ರೀಮ್ ಫೋಕ್ಸ್ ಐಪಿಒದ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 100ರಿಂದ 105 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿದೆ. ಸೊ 4,600 ರೂಪಾಯಿಯ ಲಿಸ್ಟಿಂಗ್ ಗೇನ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಇದ್ರೂ ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತಾ ಇದೆ. ಪಿರಾಮಲ್ ಎಂಟರ್ಪ್ರೈಸಸ್ ನಲ್ಲಿ ಇವತ್ತು ಆಲ್ಮೋಸ್ಟ್ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಪಿರಾಮಲ್ ಎಂಟರ್ಪ್ರೈಸಸ್ ತಮ್ಮ ನಾರ್ಮಲ್ ಬಿಸ್ನೆಸ್ ಅನ್ನ ಫಾರ್ಮಾಸ್ಯೂಟಿಕಲ್ ಬಿಸ್ನೆಸ್ ಇಂದ ಡಿಮರ್ಜ್ ಮಾಡಬೇಕು ಅಂತ ಇದ್ದಾರೆ. ಪಿರಾಮಲ್ ಫಾರ್ಮಾಸ್ಯೂಟಿಕಲ್ ಅನ್ನುವಂಥ ಹೊಸ ಒಂದು ಕಂಪನಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗುತ್ತೆ. ಮದರ್ಸನ್ ಸುಮಿ ಯಾವ ರೀತಿಯಲ್ಲಿ ತಮ್ಮ ಬಿಸ್ನೆಸ್ ಅನ್ನ ಡಿಮರ್ಜ್ ಮಾಡಿದ್ರು ಅದೇ ರೀತಿಯ ಡಿಮರ್ಜರ್ ಪಿರಾಮಲ್ ಎಂಟರ್ಪ್ರೈಸಸ್ ನ ಕಡೆಯಿಂದ ಕೂಡ ಬರೋದು ಕಾಣಿಸುತ್ತೆ. ಸೊ ಈ ಒಂದು ಡಿಮರ್ಜರ್ಗೆ ನಾಳೆ ಎಕ್ಸ್ ಡೇಟ್ ಆಗಿರುತ್ತೆ. ಪಿರಾಮಲ್ ಎಂಟರ್ಪ್ರೈಸಸ್ ಪ್ರೈಸ್ ನಲ್ಲಿ ನಮಗೆ ನಾಳೆ ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ಯಾರೆಲ್ಲ ಪಿರಾಮಲ್ ಎಂಟರ್ಪ್ರೈಸಸ್ ನ ಶೇರ್ ಗಳನ್ನ ಹೋಲ್ಡ್ ಮಾಡ್ತಿರ್ತಾರೆ, ಸೊ ನಾಳೆ ದಿನದವರೆಗೂ ಯಾರೆಲ್ಲ ಹೋಲ್ಡ್ ಮಾಡ್ತಿರ್ತಾರೆ ಅವ್ರಿಗೆಲ್ಲ ಪಿರಾಮಲ್ ಫಾರ್ಮಾಸ್ಯೂಟಿಕಲ್ಸ್ ನ ಶೇರ್ಗಳು ಸಿಗುತ್ತೆ. ಸೊ ಇದಕ್ಕೆ 1ರಿಂದ 2 ತಿಂಗಳ ಸಮಯ ಕೂಡ ಬೇಕಾಗಬಹುದು. ಸೊ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಇದ್ರೂ ಕೂಡ ನೆಲ್ಕೋದ ಅಪ್ಪರ್ ಸರ್ಕ್ಯೂಟ್ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತಿದೆ. ಶುಕ್ರವಾರ ಕೂಡ 10% ಅಪ್ಪರ್ ಸರ್ಕ್ಯೂಟ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಮತ್ತೆ ಇವತ್ತು 10% ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತಿದೆ. ಇಂಟೆಲಿಸ್ಯಾಟ್ ಅನ್ನುವಂಥ ಕಂಪನಿಯ ಜೊತೆಯಲ್ಲಿ ಇವರೊಂದು ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದ್ದಾರೆ. ಏರೋಪ್ಲೇನ್ ಗಳಲ್ಲಿ ಇಂಟರ್ನೆಟ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತ ಒಂದು ವರ್ಕ್ ಆಗಿರುತ್ತೆ. ಸೊ ಆ ಒಂದು ರೀಸನ್ ಇಂದ ನೆಲ್ಕೋದಲ್ಲಿ 20% ಸರ್ಕ್ಯೂಟ್ 2 ದಿನಗಳಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ IRCTC ಅಲ್ಲಿ ಇವತ್ತು ಬೆಳಿಗ್ಗೆ 8% ಡೌನ್ ಸೈಡ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಸ್ಟಾಕ್ ಸ್ವಲ್ಪ ರಿಕವರ್ ಆಗಿದೆ. 4% ಡೌನ್ ಸೈಡ್ ನೊಂದಿಗೆ IRCTC ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಈ ಒಂದು ಫಾಲ್ಗೆ ಮೇಜರ್ ರೀಸನ್ ಮಾರ್ಕೆಟ್ ನ ಕರೆಕ್ಷನ್ ಅಷ್ಟೇ ಅಲ್ಲದೆ ಇವರೇನು ಡೇಟಾ ಮಾನಿಟೈಸೇಷನ್ ಪ್ಲಾನ್ ಅನ್ನ ಹೊಂದಿದ್ರು, ಅಂದ್ರೆ ಇವರ ಟಿಕೆಟ್ ಬುಕಿಂಗ್ ಡೇಟಾ ಏನಿದೆ ಅದನ್ನ ಬೇರೆ ಬೇರೆ ಕಂಪನಿಗಳಿಗೆ ಸೆಲ್ ಮಾಡಬೇಕು ಅಂದ್ರೆ ಮಾನಿಟೈಸ್ ಮಾಡಬೇಕು ಅಂತ ಇದ್ರು. ಅದಕ್ಕೆ ಕನ್ಸಲ್ಟೆಂಟ್ ಗಳನ್ನ ಹೈರ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಸೊ ಈಗ ಆ ಒಂದು ಡಿಸಿಷನ್ ಇಂದ ಬ್ಯಾಕ್ಔಟ್ ಆಗಿದ್ದಾರೆ. ಸೊ ಯಾವಾಗ ಡಿಮಾನಿಟೈಸೇಷನ್ ನ್ಯೂಸ್ ಬಂತು ಆಗ ಶೇರ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಈಗ ಕಂಪನಿ ಡೇಟಾ ಮಾನಿಟೈಸೇಷನ್ ಇಂದ ಬ್ಯಾಕ್ಔಟ್ ಆಗಿದ್ದಾರೆ. ಸೊ ಆ ಒಂದು ರೀಸನ್ ಇಂದ ಶೇರ್ ಪ್ರೈಸ್ ನಲ್ಲಿ ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. NHPC, ಸೊ ಈ ಒಂದು PSU ಕಂಪನಿಗೆ ಹಿಮಾಚಲ್ ಪ್ರದೇಶ್ ಗೌರ್ಮೆಂಟ್ ನ ಕಡೆಯಿಂದ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ. 500 ಮೆಗಾವ್ಯಾಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅನ್ನ ಇವರು ಜನರೇಟ್ ಮಾಡ್ತಾರೆ. ಸೊ ಈ ಒಂದು ಪ್ರಾಜೆಕ್ಟ್ ಗೌರ್ಮೆಂಟ್ ನ ಕಡೆಯಿಂದ ಇವರಿಗೆ ಸಿಕ್ತಿರೋದು ಕಾಣಿಸ್ತಿದೆ. ಸೊ NHPC ಮೇಜರ್ ಆಗಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್ ಅನ್ನ ಮಾಡುವಂತ ಒಂದು ಕಂಪನಿ ಆಗಿರುತ್ತೆ. ಸೊ ಗೌರ್ಮೆಂಟ್ ನ ಕಡೆಯಿಂದ ಇವರಿಗೆ ಹೆಚ್ಚಾಗಿ ಆರ್ಡರ್ಸ್ ಗಳು ಸಿಗ್ತಾ ಹೋಗುತ್ತೆ. ಸೊ NHPC ಇವತ್ತು 1.5% ಅಪ್ಸೈಡ್ ನಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 36 ಪ್ರೈಸ್ ನಲ್ಲಿ ಈಗ NHPC ಟ್ರೇಡ್ ಆಗ್ತಿದೆ. ಮ್ಯಾಕ್ಸ್ ಫಿನಾನ್ಷಿಯಲ್ ಅಲ್ಲೂ ಕೂಡ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಬೆಳಗಿನ ಸೆಷನ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ಮೇಜರ್ ರೀಸನ್ ಆಕ್ಸಿಸ್ ಬ್ಯಾಂಕ್ ಈ ಒಂದು ಕಂಪನಿಯಲ್ಲಿ ತಮ್ಮ ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡ್ತಾರೆ ಅನ್ನುವಂತ ಒಂದು ನ್ಯೂಸ್ ಇದೆ. 20% ಸ್ಟೇಕ್ ಅನ್ನ 6ರಿಂದ 9 ತಿಂಗಳ ಒಳಗಾಗಿ ಆಕ್ಸಿಸ್ ಬ್ಯಾಂಕ್ ಜಾಸ್ತಿ ಮಾಡ್ತಾರೆ. ಆಕ್ಸಿಸ್ ಬ್ಯಾಂಕ್ ಮ್ಯಾಕ್ಸ್ ಫಿನಾನ್ಷಿಯಲ್ ಸರ್ವಿಸಸ್ ನಲ್ಲಿ ಈಗ 13% ಸ್ಟೇಕ್ ಅನ್ನ ಹೊಂದಿದ್ದಾರೆ. ಮ್ಯಾಕ್ಸ್ ಫಿನಾನ್ಷಿಯಲ್ ಸರ್ವಿಸಸ್ ಮೇಜರ್ ಆಗಿ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅನ್ನುವಂತ ಪ್ರಾಡಕ್ಟ್ ಗಳನ್ನ ಸೆಲ್ ಮಾಡ್ತಾರೆ. ಸೊ ಲೆಮನ್ ಟ್ರೀ ಹೋಟೆಲ್ ನಲ್ಲಿ ಇವತ್ತು 1% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಬಟ್ ಲೆಮನ್ ಟ್ರೀ ಹೋಟೆಲ್ ನ ಬ್ರಾಂಚ್ 52 ರೂಮ್ಗಳ ಒಂದು ಫ್ರಾಂಚೈಸ್ ಹೋಟೆಲ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅಹಮದಾಬಾದ್ ಅಲ್ಲಿ ಈ ಒಂದು ಹೋಟೆಲ್ ಸ್ಟಾರ್ಟ್ ಆಗಿದೆ. ಸೊ ಗುಜರಾತ್ ನಲ್ಲಿ ಟೋಟಲ್ ಆಗಿ 5 ಹೋಟೆಲ್ಗಳನ್ನು ಇವರು ಹೊಂದಿದ್ದಾರೆ. ಸೊ ಗುಜರಾತ್ ನ ಪ್ರಾಮಿನೆಂಟ್ ಸಬರ್ಮತಿ ರಿವರ್ ನ ಬಳಿಯಲ್ಲಿ ಈ ಒಂದು ಹೋಟೆಲ್ ಸ್ಟಾರ್ಟ್ ಆಗಿದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನ್ಯಾಷನಲ್ ಮೆಮೋರಿಯಲ್ ಎಲ್ಲಿದೆ, ಸೊ ಅಲ್ಲೇ ಇವರ ಹೋಟೆಲ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಟೂರಿಸ್ಟ್ ಅಟ್ರಾಕ್ಷನ್ ಇರುವಂತಹ ಪ್ಲೇಸ್ ನಲ್ಲಿ ಹೋಟೆಲ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಬ್ರಾಂಡೆಡ್ ಹೋಟೆಲ್ ಗಳನ್ನ ನಡೆಸುವಂತ ಒಂದು ಕಂಪನಿ ಆಗಿರುತ್ತೆ ಲೆಮನ್ ಟ್ರೀ ಹೋಟೆಲ್ಸ್. ಈ ಒಂದು ಪಾಸಿಟಿವ್ ನ್ಯೂಸ್ ಇದ್ರೂ ಕೂಡ ಇವತ್ತು ಮಾರ್ಕೆಟ್ ನ ಕರೆಕ್ಷನ್ ಇದ್ದಿದ್ರಿಂದ 1% ಡೌನ್ ಸೈಡ್ ನಲ್ಲಿ ಲೆಮನ್ ಟ್ರೀ ಹೋಟೆಲ್ಸ್ ಕ್ಲೋಸ್ ಆಗಿದೆ. ಸೊ ಮಾರ್ಕೆಟ್ ನಲ್ಲಿ ಕರೆಕ್ಷನ್ ಇದ್ರೂ ಕೂಡ NDTVಯ ಅಪ್ಪರ್ ಸರ್ಕ್ಯೂಟ್ ಕಂಟಿನ್ಯೂ ಆಗ್ತಿದೆ. ಸೊ ಕಂಟಿನ್ಯೂಸ್ ಆಗಿ 4 ದಿನದಿಂದ NDTV ಅಪ್ಪರ್ ಸರ್ಕ್ಯೂಟ್ ನಲ್ಲಿ ಕ್ಲೋಸ್ ಆಗ್ತಾ ಇದೆ.
NDTV ಫೌಂಡರ್ಸ್ಗಳ ಪ್ರಕಾರ ಸೆಬಿಯ ಅನುಮತಿ ಬೇಕಾಗುತ್ತೆ ಅದಾನಿ ಗ್ರೂಪ್ಗೆ ಅಂತ ಅವರು ಹೇಳಿದ್ರು. ಬಟ್ ಗೌತಮ್ ಅದಾನಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ನಮಗೆ ಸೆಬಿ ಕಡೆಯಿಂದ ಯಾವುದೇ ರೀತಿಯ ಅಪ್ರೂವಲ್ ಬೇಕಾಗೋದಿಲ್ಲ, ಏನಕ್ಕೆ ಅಂದ್ರೆ ನಾವು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗದೇ ಇರುವಂತಹ ಕಂಪನಿಯ ಜೊತೆಲಿ ಟ್ರಾನ್ಸಾಕ್ಷನ್ ಅನ್ನ ಮಾಡಿದೀವಿ, ಸೊ ನಾವು ಡೈರೆಕ್ಟ್ ಆಗಿ ಸ್ಟೇಕ್ ಅನ್ನ ಬೈ ಮಾಡಬಹುದು ಅಂತ ಅವರು ಹೇಳಿದ್ದಾರೆ. ಸೊ ಆ ಒಂದು ರೀಸನ್ ಇಂದ NDTV ಅಲ್ಲಿ ಅಪ್ಪರ್ ಸರ್ಕ್ಯೂಟ್ ಕಂಟಿನ್ಯೂ ಆಗ್ತಾ ಇದೆ. ಹಾಗೆ ಅದಾನಿ ಪವರ್ ಕಳೆದ 2 ದಿನದಿಂದ ಲೋವರ್ ಸರ್ಕ್ಯೂಟ್ ಅಲ್ಲಿ ಇತ್ತು, ಇವತ್ತು ಕೂಡ ಒಂದು ಲೋವರ್ ಸರ್ಕ್ಯೂಟ್ ಅಲ್ಲಿ ಓಪನ್ ಆಯಿತು. ಅದಾದ್ಮೇಲೆ ನೀವು ಅಬ್ಸರ್ವ್ ಮಾಡಬಹುದು ಮತ್ತೆ ಒಂದು ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ರೀತಿಯಲ್ಲಿ ಸ್ಟಾಕ್ ವೊಲಟೈಲ್ ಆಗಿ ಟ್ರೇಡ್ ಆಗ್ತದೆ. ಲೋವರ್ ಲೆವೆಲ್ಸ್ಗೆ ಹೋಗಿದ್ದಾಗೆಲ್ಲ ಅಲ್ಲಿ ಆಪರೇಟರ್ಗಳ ಎಂಟ್ರಿ ಆಗುತ್ತೆ, ಸೊ ಮತ್ತೆ ಸ್ಟಾಕ್ ನಲ್ಲಿ ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗುತ್ತೆ. ಸೊ ಇದೇ ರೀತಿಯಲ್ಲಿ 2-3 ದಿನ ಅಪ್ಪರ್ ಸರ್ಕ್ಯೂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಅಪ್ಪರ್ ಸರ್ಕ್ಯೂಟ್ ಅನ್ನ ನೋಡಿ ತುಂಬಾ ಜನ ಮತ್ತೆ ಹೈಯರ್ ಲೆವೆಲ್ಗಳಲ್ಲಿ ಎಂಟ್ರಿಯನ್ನ ತಗೋತಾರೆ. ಸೊ ಈ ರೀತಿಯ ಮಿಸ್ಟೇಕ್ ಅನ್ನ ಮಾಡಬಾರ್ದು. ಸೊ ನೀವು ಲೋವರ್ ಸರ್ಕ್ಯೂಟ್ಗಳಲ್ಲಿ ಎಂಟರ್ ಆಗೋದಕ್ಕೆ ಭಯ ಪಡ್ತಿದ್ದೀರಾ ಅಂದಾಗ ಅಪ್ಪರ್ ಸರ್ಕ್ಯೂಟ್ ಸ್ಟಾಕ್ ಇದ್ದಾಗ ಅಲ್ಲಿ ಎಂಟ್ರಿಯನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಸೊ ಆಲ್ರೆಡಿ ತುಂಬಾ ಜನ 432 ಪ್ರೈಸ್ ನಲ್ಲಿ ಅದಾನಿ ಪವರ್ ಅನ್ನ ಬೈ ಮಾಡಿಕೊಂಡು ಆಲ್ರೆಡಿ ಸ್ಟಕ್ ಆಗಿದ್ದಾರೆ. ಸೊ ಸ್ಟಾಕ್ ಮತ್ತೆ ರಿಕವರ್ ಆಗುತ್ತೆ, ಆ ಒಂದು ಪ್ರೈಸ್ ನಿಂದ ಇನ್ನೂ ಮೇಲಕ್ಕೆ ಕೂಡ ಹೋಗಬಹುದು. ಬಟ್ ವಾಲಟಿಲಿಟಿ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಮತ್ತೆ ಲೋವರ್ ಸರ್ಕ್ಯೂಟ್ಗಳು ಹೈಯರ್ ಲೆವೆಲ್ ಇಂದ ನಿಮಗೆ ನೋಡೋದಕ್ಕೆ ಸಿಕ್ತಾಗ ಅಲ್ಲಿ ಪ್ಯಾನಿಕ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬೋದು. ಹಾಗೆ ಮಾರ್ಕೆಟ್ನಲ್ಲಿ ಡೌನ್ ಸೈಡ್ ಕಂಟಿನ್ಯೂ ಆದರೆ ಒಳ್ಳೊಳ್ಳೆ ಸ್ಟಾಕ್ಗಳಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಕಂಟಿನ್ಯೂ ಮಾಡ್ತಾ ಹೋಗಿ. ಹಾಗೆ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ರೆ ಅಂದರೆ ನಿಮ್ಮ SIP ಅನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದಾಗುತ್ತೆ. ಮಾರ್ಕೆಟ್ನ ಡೌನ್ ಸೈಡ್ ಲಿಮಿಟೆಡ್ ಇರುತ್ತೆ, ಸೊ ಮತ್ತೆ ಮಾರ್ಕೆಟ್ ರಿಕವರ್ ಆಗುತ್ತೆ. ಸೊ ಮಾರ್ಕೆಟ್ನ ಬಗ್ಗೆ ನಾನು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.